ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಸೂಕ್ಷ್ಮವಾದಂತ ಜಾತಿ ಧರ್ಮ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳಾಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ಜೊತೆಗೂ ಸಮಾಲೋಚನೆಯನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸೀಮಿತ ಆದ್ರೆ ಸಾಕಾಗೋದಿಲ್ಲ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ರಿವ್ಯೂಗಳನ್ನ ಮಾಡಬೇಕಾಗುತ್ತೆ. ಇಂಥ ವಿಷಯಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ, ಉಪಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯ ಗೊಂದಲಗಳು ಅನಾವಶ್ಯಕವಾದಂತ. ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಲು ಸರ್ವೆ. ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಸೂಕ್ಷ್ಮವಾದಂತ ಜಾತಿ ಧರ್ಮ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳಾಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ಜೊತೆಗೂ ಸಮಾಲೋಚನೆಯನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸೀಮಿತ ಆದ್ರೆ ಸಾಕಾಗೋದಿಲ್ಲ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ರಿವ್ಯೂಗಳನ್ನ ಮಾಡಬೇಕಾಗುತ್ತೆ. ಇಂಥ ವಿಷಯಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ, ಉಪಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯ ಗೊಂದಲಗಳು ಅನಾವಶ್ಯಕವಾದಂತ. ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಲು ಸರ್ವೆ. ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಸೂಕ್ಷ್ಮವಾದಂತ ಜಾತಿ ಧರ್ಮ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳಾಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ಜೊತೆಗೂ ಸಮಾಲೋಚನೆಯನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸೀಮಿತ ಆದ್ರೆ ಸಾಕಾಗೋದಿಲ್ಲ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ರಿವ್ಯೂಗಳನ್ನ ಮಾಡಬೇಕಾಗುತ್ತೆ. ಇಂಥ ವಿಷಯಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ, ಉಪಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯ ಗೊಂದಲಗಳು ಅನಾವಶ್ಯಕವಾದಂತ. ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಲು ಸರ್ವೆ. ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತೇಳಿ ಹೇಳಿದ್ದಾರೆ. ಸೂಕ್ಷ್ಮವಾದಂತ ಜಾತಿ ಧರ್ಮ ಇದೆಯಲ್ಲ,
ಇದು ಬಹಳ ಸೂಕ್ಷ್ಮವಾದಂತಹ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೊಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳು ಆಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ಜೊತೆಗೂ ಸಮಾಲೋಚನೆಯನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸೀಮಿತ ಆದ್ರೆ ಸಾಕಾಗೋದಿಲ್ಲ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ರಿವ್ಯೂಗಳನ್ನ ಮಾಡಬೇಕಾಗತ್ತೆ. ಇಂಥ ವಿಷಯಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ, ಉಪಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯ ಗೊಂದಲಗಳು ಅನಾವಶ್ಯಕವಾದಂತಹ ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಲು ಸರ್ವೆ, ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತ ಹೇಳಿದ್ದಾರೆ. ಸೂಕ್ಷ್ಮವಾದಂತಹ ಜಾತಿ ಧರ್ಮ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತಹ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೊಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳು ಆಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ ಸರ್ಕಾರದ ಜೊತೆಗೂ ಸಮಾಲೋಚನೆಯನ್ನ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರದಲ್ಲಿ ಸೀಮಿತ ಆದ್ರೆ ಸಾಕಾಗೋದಿಲ್ಲ. ತಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಾಗ ರಿವ್ಯೂಗಳನ್ನ ಮಾಡಬೇಕಾಗುತ್ತೆ. ಇಂಥ ವಿಷಯಗಳನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ, ಉಪಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯ ಗೊಂದಲಗಳು ಅನಾವಶ್ಯಕವಾದಂತಹ ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಲು ಸರ್ವೆ, ಹಿಂದುಳಿದ ವರ್ಗಗಳಿಗೆ ಅವಕಾಶ ಸಿಗಬೇಕು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನವನ್ನ ನೀಡಿದೆ. ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ, ಅನವಶ್ಯಕ ಗೊಂದಲಗಳಿಗೆ ಕಡಿವಾಣವನ್ನು ಹಾಕಿ. ಡಿಕೆಶಿ 8 ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ. ಸಿಎಂ ಹಲವು ಬಾರಿ ಗೆದ್ದು ಬಂದಿರುವವರು. ನಿಮ್ಮಿಬ್ಬರ ನ್ಯಾಯ ಸಿಗುವ ಕೆಲಸ ಆಗಬೇಕು ನಿಮ್ಮಿಬ್ಬರ ಕಡೆಯಿಂದ. ರಾಮನಗರದಲ್ಲಿ ಮಾಜಿ ಉಪಸಭಾಪತಿ ಸುದರ್ಶನ್ ಹೇಳಿದ್ದಾರೆ, ನಿಮ್ಮಿಬ್ಬರ ಕಡೆಯಿಂದ ನ್ಯಾಯ ಸಿಗೋ ಕೆಲಸ ಆಗಬೇಕು. ಡಿಕೆ ಶಿವಕುಮಾರ್ 8 ಸಲ ಗೆದ್ದಿದ್ದೀರಿ, ಸಿದ್ದರಾಮಯ್ಯನವರು ಹಲವು ಬಾರಿ ಗೆದ್ದು ಬಂದಿದ್ದೀರಿ, ಜನರಿಗೆ ನ್ಯಾಯ ಕೊಡಿಸ್ಬೇಕು ನೀವು ಅಂತ ಹೇಳಿದ್ದಾರೆ. ಸೂಕ್ಷ್ಮವಾದಂತಹ ಜಾತಿ ಧರ್ಮ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದಂತಹ ವಿಷಯಗಳಿದ್ದಾವೆ. ಹಾಗಾಗಿ ಇದನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೊಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಅವಾಗ ಗೊಂದಲಗಳು ಆಗೋದಿಲ್ಲ. ಆಮೇಲೆ ಅದನ್ನ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಬೇಕಾದ್ರೆ